ಬೆಂಗಳೂರಿನ ಯಶವಂತಪುರದ ಸ್ಪರ್ಶ್ ಆಸ್ಪತ್ರೆಯಲ್ಲಿ ನಡೆದ ಅಪರೂಪದ ಲಿವರ್ ಟ್ರಾನ್ಸ್ಪ್ಲಾಂಟ್ನ ಯಶೋಗಾಥೆ ಇದು. 5 ವರ್ಷದ ಮಗುವಿನ ಅಂಗಾಂಗ ದಾನ, ವೈದ್ಯರ ಶ್ರಮ ಮತ್ತು ಇಡೀ ಗ್ರಾಮದ ಆರ್ಥಿಕ ನೆರವು ಹೇಗೆ ಒಂದು ಹೆಣ್ಣು ಮಗುವಿನ ಜೀವ ಉಳಿಸಿತು ಎಂಬ ರೋಮಾಂಚನಕಾರಿ ಕಥೆ ಇದು. ಹಾಗಾಗಿ ಈ ವಿಡಿಯೋವನ್ನು ನೀವು ಪೂರ ನೋಡಿ. ಸ್ನೇಹಿತರೆ, ಮಾನವೀಯತೆ ಇನ್ನೂ ಸತ್ತಿಲ್ಲ ಅನ್ನೋದಕ್ಕೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆಯೇ ಸಾಕ್ಷಿ. ಕೇವಲ 5 ವರ್ಷದ ಒಂದು ಮಗುವಿನ ಅಂಗಾಂಗ ದಾನ ಸಾವಿನ ದಡದಲ್ಲಿದ್ದ 13 ವರ್ಷದ ಬಾಲಕಿಗೆ ಹೇಗೆ ಹೊಸ ಬದುಕು ನೀಡಿತು ಗೊತ್ತಾ? ಒಂದು ಕಡೆ ವೈದ್ಯರ ಹೋರಾಟ, ಇನ್ನೊಂದು ಕಡೆ ಇಡೀ ಗ್ರಾಮದ ಒಗ್ಗಟ್ಟು. ಈ ರೋಮಾಂಚನಕಾರಿ ಯಶೋಗಾಥೆಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಕಥೆಯ ನಾಯಕಿ ಲಕ್ಷ್ಮೀಪ್ರಿಯಾ ಕೇವಲ 13 ವರ್ಷದ ಬಾಲಕಿ. ಹುಟ್ಟಿದಾಗಿನಿಂದಲೇ ಈಕೆಗೆ ಬಿಲಿಯರಿ ಅಟ್ರೇಷಿಯಾ ಅನ್ನೋ ಅಪರೂಪದ ಲಿವರ್ ಕಾಯಿಲೆ ಇತ್ತು. ಅಂದರೆ ಪಿತ್ತನಾಳದ ಸಮಸ್ಯೆ. ಶಿಶುವಾಗಿದ್ದಾಗಲೇ ಆಪರೇಷನ್ ಆಗಿದ್ದರೂ ವಯಸ್ಸಾಗುತ್ತಾ ಬಂದಂತೆ ಲಿವರ್ ಸಂಪೂರ್ಣವಾಗಿ ಹಾಳಾಗಿತ್ತು. ಬಾಲ್ಯದ ಬಹುಪಾಲು ದಿನಗಳನ್ನು ಈಕೆ ಕಾಮಾಲೆ, ಲಿವರ್ ರಕ್ತಸ್ರಾವ ಮತ್ತು ಆಸ್ಪತ್ರೆಯ ಬೆಡ್ಗಳ ಮೇಲೆಯೇ ಕಳೆದಿದ್ಲು. ಜೀವ ಸಾರ್ಥಕತೆ ಅಂತ ಇದೆ ನಮ್ಮ ಆರ್ಗನೈಸೇಷನ್, which is organ procurement agency under government of Karnataka Health Ministry. They are doing wonderful job. They are actually way ahead. So in fact, ನಿಮಗೆ ಕಂಪ್ಯಾರಿಸನ್ ಮಾಡಿದ್ರೆ, ಸ್ಟೇಟ್ ವೈಸ್ ಕಂಪ್ಯಾರಿಸನ್ ಮಾಡಿದ್ರೆ, ಕರ್ನಾಟಕ is number 2 in India right now. So ಅದರಲ್ಲಿ ಡೆಸಿಷನ್ ಮೇಕಿಂಗ್ ಅಲ್ಲಿ we are looking into AI. ಹೇಗೆ ಡೆಸಿಷನ್ ತಗೋಬೇಕು, is there AI can help doctors to make more appropriate decision in transplant. That is the at this moment, that is where we are. We still don't have enough tools, AI tools. Innu illa. For that there is a lot of this thing. 2026 ಮಾರ್ಚ್ ತಿಂಗಳಲ್ಲಿ ಲಕ್ಷ್ಮೀಪ್ರಿಯಳಿಗೆ ನಿರಂತರ ಜ್ವರ ಕಾಣಿಸಿಕೊಳ್ಳುತ್ತೆ. ಬೆಂಗಳೂರಿನ ಯಶವಂತಪುರದ ಸ್ಪರ್ಶ್ ಆಸ್ಪತ್ರೆಯ ಡಾಕ್ಟರ್ ಗೌತಮ್ ಕುಮಾರ್ ಮತ್ತು ಅವರ ತಂಡ ತಪಾಸಣೆ ನಡೆಸಿದಾಗ ಗೊತ್ತಾಗಿದ್ದು ಒಂದೇ ವಿಷಯ: ಲಿವರ್ ಕಸಿ ಮಾಡದಿದ್ದರೆ ಬಾಲಿಕೆಯನ್ನ ಉಳಿಸಿಕೊಳ್ಳುವುದು ಅಸಾಧ್ಯ ಅಂತ. ಆದರೆ ಸವಾಲು ಅಲ್ಲೇ ಶುರುವಾಗಿದ್ದು. ಮಗಳಿಗಾಗಿ ಲಿವರ್ ಕೊಡಲು ಪೋಷಕರು ರೆಡಿ ಇದ್ರು. ಇಬ್ಬರಿಗೂ ಡಯಾಬಿಟಿಸ್ ಇದ್ದಿದ್ರಿಂದ ಅವರು ದಾನಿಗಳಾಗಲು ಸಾಧ್ಯವಾಗಲಿಲ್ಲ. ಬಾಲಕಿ ಮೃತ ದಾನಿಗಳ ವೇಟಿಂಗ್ ಲಿಸ್ಟ್ಗೆ ಸೇರಿದ್ಲು. So basically precautions is proper follow and avoid infections. She is wearing a mask in the gathering. She wants to make sure she doesn't get any viral infection. Food wise, they have to eat things which will not cause infection. So basically infection is the most important thing. Those are the thing. If they take care of that, the liver supports you throughout the life. ಹೀಗಿರುವಾಗ ವೈದ್ಯಕೀಯ ಜಗತ್ತಿನಲ್ಲಿ ಒಂದು ಪವಾಡ ನಡೆಯಿತು. ಮೈಸೂರಿನಲ್ಲಿ ಕೇವಲ 5 ವರ್ಷದ ಮಗುವೊಂದು ಸಾವನ್ನಪ್ಪಿತ್ತು. ಆ ದುಃಖದ ಮಡುವಿನಲ್ಲೂ ಆ ಮಗುವಿನ ಪೋಷಕರು ದೊಡ್ಡ ಮನಸ್ಸು ಮಾಡಿ ಅಂಗಾಂಗ ದಾನಕ್ಕೆ ಒಪ್ಪಿಗೆ ನೀಡಿದ್ರು. ಆ ಪುಟ್ಟ ಮಗುವಿನ ಲಿವರ್ ಲಕ್ಷ್ಮೀಪ್ರಿಯಳಿಗೆ ಮರುಜನ್ಮ ನೀಡಲು ಸಿದ್ಧವಾಯಿತು. ಇತ್ತ ಶಸ್ತ್ರಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ಹಣದ ಅಗತ್ಯವಿತ್ತು. ಆಗ ಲಕ್ಷ್ಮೀಪ್ರಿಯಳ ಸ್ವಗ್ರಾಮವಾದ ವರಿಯಂಪುರಂನ ಜನರು ಜಾತಿ ಮತ ಭೇದ ಮರೆತು ಒಟ್ಟಾಗಿ ನಿಂತರು. ಇಡೀ ಹಳ್ಳಿಯೇ ಸೇರಿ ಚಿಕಿತ್ಸೆಗೆ ಬೇಕಾದ ಆರ್ಥಿಕ ನೆರವನ್ನು ಒದಗಿಸಿತು. ಸ್ಪರ್ಶ್ ಆಸ್ಪತ್ರೆಯ ಡಾಕ್ಟರ್ ಗೌತಮ್ ಕುಮಾರ್ ಮತ್ತು ತಂಡದ ಶ್ರಮ, ಆ ಪುಟ್ಟ ಮಗುವಿನ ಪೋಷಕರ ತ್ಯಾಗ ಮತ್ತು ವರಿಯಪುರಂನ ಗ್ರಾಮಸ್ಥರ ಮಾನವೀಯತೆಯಿಂದ ಶಸ್ತ್ರಚಿಕಿತ್ಸೆ ಅತ್ಯಂತ ಯಶಸ್ವಿಯಾಗಿದೆ. ಲಕ್ಷ್ಮೀಪ್ರಿಯಾ ಈಗ ಗುಣಮುಖರಾಗುತ್ತಿದ್ದು ಆರೋಗ್ಯಕರ ಭವಿಷ್ಯದತ್ತ ಹೆಜ್ಜೆ ಇಡುತ್ತಿದ್ದಾರೆ. ಅಂಗಾಂಗ ದಾನ ಎಷ್ಟು ಶ್ರೇಷ್ಠ ಮತ್ತು ಸಮಾಜದ ಒಗ್ಗಟ್ಟು ಎಷ್ಟು ಶಕ್ತಿಶಾಲಿ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಈ ಮಾನವೀಯ ಕಾರ್ಯಕ್ಕೆ ನಮ್ಮದೊಂದು ಸಲಾಂ.